ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕಾರ ವಹಿಸಿಕೊಂಡ ದಿನದಿಂದ ಕೃಷ್ಣ ಭೈರೇಗೌಡ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧಿಕಾರಿಗಳ ಜೊತೆ ದಿನಕ್ಕೊಂದು ಮೀಟಿಂಗ್ ಮಾಡ್ತಿದ್ದಾರೆ. ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳ ಬೆವರಿಳಿಸಿದಂತ ಕೃಷ್ಣ ಭೈರೇಗೌಡ ಕೃಷ್ಣ ಭೈರೇಗೌಡ ಈಗ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸದ್ಯ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಸಂತಾನಹರಣ ಚಿಕಿತ್ಸೆ ಹೆಸರಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿದ್ದೀರಿ, ಆದ್ರೆ ನಾಯಿಗಳ ಸಂಖ್ಯೆ ಕಡಿಮೆಯಾಗದಿದ್ದಕ್ಕೆ ಕೃಷ್ಣ ಭೈರೇಗೌಡ ಕೆಂಡಾಮಂಡಲ ಅದು. ಇಷ್ಟು ದಿನ ಎಷ್ಟು ನಾಯಿಗಳಿಗೆ ಸಂತಾನಹರಣ ಮಾಡಿಸಿದ್ದೀರಿ? ಸಂತಾನಹರಣ ಮಾಡಿದ್ರೂ ಕೂಡ ನಾಯಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು? ಸಂತಾನಹರಣ ಲೆಕ್ಕ ಕೇಳಿ ಅಧಿಕಾರಿಗಳಿಗೆ ಕೃಷ್ಣ ಭೈರೇಗೌಡ ತರಾಟೆಗೆ ತೆಗೆದುಕೊಂಡ್ರು. ಅಂಕಿಅಂಶ ತರದೆ ಸಭೆಗೆ ಬಂದಿದ್ದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 20 ವರ್ಷದಿಂದ ಸಂತಾನಹರಣ ಮಾಡಿದ್ರೂ ಕೂಡ ಇಷ್ಟು ನಾಯಿಗಳಿರೋದಕ್ಕೆ ಹೇಗ್ ಸಾಧ್ಯ? ನನ್ ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನಾ ಅಂತೇಳಿ ಕೃಷ್ಣ ಭೈರೇಗೌಡ ಫುಲ್ ಗರಂ ಆಗಿದ್ದಾರೆ. ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಹೊರಗಡೆ ಕಳಿಸ್ಬೇಕಾ ನಿಮ್ಗೆ? ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು. ರಿಲೀವ್ ಹಿಮ್ ಫ್ರಮ್ ಹಿಯರ್. I don't want him to continue. Please relieve him. ಯಾರಾದ್ರೂ ಬರ್ತಾರೆ. ಇವ್ರಿಗೆ ಇಷ್ಟು ಒಂದು ಬೇಸಿಕ್ ಗವರ್ಮೆಂಟ್ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇವ್ರದ್ದು ಹೆಂಗೆ ಅಂದ್ರೆ, ಸಾರಿ ಟು ಸೇ ದಿಸ್, ಐ ಅಗೇನ್ ಗಿವ್ ಯು ದ ಆಪರ್ಚುನಿಟಿ ಟು ಡಿಸ್ಪ್ರೂವ್ ಮೀ. ಹಾವು ಸಾಯ್ಬಾರ್ದು, ಕೋಲ್ ಮುರಿಬಾರ್ದು, ಇವ್ರಿಗೆ ನಡೀತಾ ಇರ್ತಾರೆ. ಇನ್ನ 10 ವರ್ಷ 20 ವರ್ಷ ಆದ್ರೂ ಇದು ನಡೀತಾ ಇದೆ. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋರು? ಯಾರು? ಏಜೆನ್ಸಿ ಯಾರು ಹೇಳ್ರಿ? ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಇದೆ. ಕಿವಿಯಲ್ಲಿ ದಾಸವಾಳ ಹೂವು ಕಾಣ್ತಾ ಇದೆ ನಮ್ಗೆ. ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನ್ ಮ್ಯಾಜಿಕ್ ಇದು? ಪರ್ಫೆಕ್ಟ್ಲಿ ಮ್ಯಾನೇಜ್ ಸಿಸ್ಟಮ್ ಇದೆ. ಅದು ಹೇಳಿ. ಔಟ್ಸೈಡರ್ ಬರೋ ಆಗಿಲ್ಲ, ಇನ್ಸೈಡರ್ ಇವರೇ ಇರಬೇಕು. ಇನ್ನ 100 ವರ್ಷ ಆದ್ರೂ ಇದೇ ಕೆಲಸ ಮಾಡ್ತಾ ಇರ್ಬೇಕು. ನಾನು ಹೇಳ್ತೀನಲ್ಲ ಪದೇ ಪದೇ, ಬೆಂಗಳೂರಿನಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ನಿಮ್ದು ಅದೇ ಸಂಸ್ಕೃತಿನೇ. ಯಾರಿಗೋಸ್ಕರ ನಾವ್ ಇಲ್ಲಿ ಕೂತಿದ್ದೀವಿ ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತೀರಾ? ಏನ್ ಸಾಧನೆ ಮಾಡಿರೋದು ನೀವು? ಸ್ಟೆರಿಲೈಸೇಷನ್ 25 ವರ್ಷ ಮಾಡಿ ಅಬ್ಸಲ್ಯೂಟ್ಲಿ ಸೇಮ್ ಪಾಪ್ಯುಲೇಷನ್ ಮೇಂಟೈನ್ ಆಗ್ತಾ ಇದೆ ಸ್ಟ್ರೇ ಡಾಗ್ಸ್ ಅಂತ ಹೇಳಿದ್ರೆ ಏನಕ್ಕಿದ್ದೀರಾ ನೀವು 19 ಜನ? ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡಕ್ ಹೋದ್ರೆ ಇನ್ನೊಂದು ಬೇರೆ ತರ ಮಾತು ಬರುತ್ತೆ. ನಿಮ್ಗೆಲ್ಲ ಸಿಟ್ಟು ಬರ್ತದೆ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ರೆ. ಟ್ಯಾಕ್ಸ್ ಕಟ್ತಾ ಇರ್ಬೇಕು, ಇಲ್ಲಿ ನಡೆಯೋದು ನಡೀತಾನೆ ಇರ್ಬೇಕು ವರ್ಷ ವರ್ಷ. ದೂರುಗಳು ಬರ್ತಾನೆ ಇದೆ. ಬೀದಿ ನಾಯಿ ತೊಂದರೆ ಕೊಡ್ತಾ ಇದೆ. ಈಗ ನಾವು ಸುಮಾರು 15-20 ವರ್ಷದ ಹಿಂದೆನೆ ಯಾವುದು ಕೂಡ ಬೀದಿ ನಾಯಿಯನ್ನ ನಾವು ಹತ್ಯೆ ಮಾಡುವಾಗಿಲ್ಲ ಅನ್ನುವಂಥ ತೀರ್ಮಾನವನ್ನ BMT ಇದಾಗಲೇ ಮಾಡಿದ್ದೇವೆ. ಸೊ ಅದನ್ನ ಇಲ್ಲಿವರೆಗೂ ಕೂಡ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಸಂತಾನಹರಣ ಅಂದ್ರೆ ಅವರು ABC ಕಾರ್ಯಕ್ರಮವನ್ನ ಶುರು ಮಾಡಿ ಎಷ್ಟು ವರ್ಷ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ಸಭೆಯಲ್ಲಿ ಮೊದಲನೇ ಪ್ರಶ್ನೆ, ನೀವು ABC ಆರಂಭ ಮಾಡಿ ಯಾವಾಗ? ಅಂದ್ರೆ ಅವುಗಳ ಏನು ರಿಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡೋ ಕಾರ್ಯಕ್ರಮ ಆರಂಭ ಮಾಡಿದ್ದು ಯಾವಾಗ, ಯಾವ ವರ್ಷ? ಅಲ್ಲಿಂದ ಈ 26ನೇ ಇಸ್ವಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ನಿಮ್ಮ ರೆಕಾರ್ಡ್ ಪ್ರಕಾರ ಎಷ್ಟು ಇಲ್ಲಿವರೆಗೂ ನಾಯಿಗಳಿಗೆ ನೀವು ಅವುಗಳ ಸಂತಾನ
ಚಿಕಿತ್ಸೆಯನ್ನ ಮಾಡಿದ್ದೀರಿ. ನೀವು ದಾಖಲೆಯಲ್ಲಿ ಹೇಳುವಷ್ಟು ಸಂತಾನಹರಣ ಚಿಕಿತ್ಸೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೀದಿ ನಾಯಿಗಳ ಸಂಖ್ಯೆ ಎಷ್ಟಿರ್ಬೇಕಾಗಿತ್ತು ಬ್ಯಾಂಗ್ಳೂರಲ್ಲಿ, ವಾಸ್ತವದಲ್ಲಿ ಎಷ್ಟಿದೆ? ಹಿಂದೆ ಎಷ್ಟೆಷ್ಟು ವರ್ಷಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಬೀದಿ ನಾಯಿಗಳ ಗಣತಿಯನ್ನ ಮಾಡಿದ್ದೇವೆ, ಸೆನ್ಸಸ್ ಮಾಡಿದ್ದೇವೆ? ಒಂದು 2-3 ವರ್ಷ ಹಿಂದೆ ಒಂದು ಆಗಿದೆ ಅಂತ ನಾನು ಅನ್ಕೊಳ್ತೇನೆ. 2013ರಲ್ಲಿ ಬಹುಶಃ ಒಂದಾಗಿರ್ಬೋದು, 2023ರಲ್ಲಿ ಒಂದಾಗಿದೆ, 2004-05ರಲ್ಲೂ ಕೂಡ ಆಗಿದೆ. ಆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ, ಅದು ನೀವು ನಿಜವಾಗೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್, ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು? ದುಡ್ಡು ಎಷ್ಟು ಖರ್ಚಾಗಿದೆ, ಎಷ್ಟಕ್ಕೆ ನೀವು ಸಂತಾನಹರಣ ಮಾಡಿದ್ದೀರಿ ಅಂತ ಲೆಕ್ಕ ಕೊಟ್ಟಿದ್ದೀರಿ. ಹಾಗಿದ್ರೆ ಈ ಬೀದಿ ನಾಯಿಗಳ ಸಂಖ್ಯೆ ಇವತ್ತಿಗೂ ಇಷ್ಟೇ ಆಗಿದೆ. ಸಿಂಪಲ್ ಕ್ವೆಶ್ಚನ್. ಸೊ ಇದು ನಾನು ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಬಗ್ಗೆ